ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಅಗೈನ್. ಸೊ ಇವತ್ತೊಂದು ರೆಸಿಪಿ ಜೊತೆ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಫಿಶ್ ಸಾಂಬಾರು ಮಾಡೋಣ ಫಸ್ಟಿಗೆ. ಸೊ ನಾನು ಲೀಶಿಯಸ್ಸಿಂದನೇ ಯಾವಾಗಲೂ ತರಿಸೋದು ಸೀ ಫುಡ್ಡೆಲ್ಲ. ತುಂಬ ಫ್ರೆಶ್ ಆಗಿರುತ್ತೆ, ತುಂಬ ಕ್ಲೀನಾಗಿರುತ್ತೆ, ತುಂಬ ಹೈಜೀನ್ ಆಗಿರುತ್ತೆ. ಅದಕ್ಕೆ ನಾನು ಲೀಶಿಯಸ್ಸಿಂದನೇ ತರಿಸೋದು ಯಾವಾಗಲೂ. ಇಲ್ಲಿ ನಾನು ಜಸ್ಟ್ ಹಾಗೆ ಹುಳಿ ಗೊಜ್ಜು ಥರ ಮಾಡ್ತಾಯಿದ್ದೀನಿ. ಈರುಳ್ಳಿ, ಟೊಮೆಟೊ ಮತ್ತು ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಒಳ್ಳೆ ಫ್ಲೇವರ್ ಕೊಡುತ್ತೆ ಫಿಶ್ಗೆಲ್ಲ. ಸೊ ಕರ್ಬೇವಿನ ಸೊಪ್ಪು ಹಾಕಿ ಫಸ್ಟು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಎಣ್ಣೆ ನಾನು ಯೂಸ್ ಮಾಡಿರೋದು ಇಲ್ಲಿ ತೋರ್ಸೋಕ್ಕಾಗಿಲ್ಲ, ಆಲಿವ್ ಆಯಿಲೇ ಯೂಸ್ ಮಾಡ್ತಿರೋದು ಇವಾಗ. ಅದು ಸ್ವಲ್ಪ ಲೈಟ್ ವೆಯ್ಟ್ ಅಂತ ಅನ್ನಿಸ್ತು ಆ್ಯಂಡ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಆಯಿಲ್. ಅದು ನಿಮಗೆ ಮಾರ್ಕೆಟಲ್ಲೆಲ್ಲ ಸಿಗುತ್ತೆ, ಡಿ ಮಾರ್ಟಲ್ಲಿ ಸಿಗುತ್ತೆ, ಮತ್ತು ಸ್ಪಾರ್ ಎಲ್ಲ ಕಡೆ ಸಿಗುತ್ತೆ ಆಲ್ಮೋಸ್ಟು. ಈಗ ನಾನಿಲ್ಲಿ ಸ್ವಲ್ಪ ಹುಣಸೆಹಣ್ಣು ತೊಗೊಂಡಿದ್ದೀನಿ. ಕ್ವಾಂಟಿಟಿ ನೀವು ನೋಡ್ಕೊಳ್ಳಿ ಎಷ್ಟು ಬೇಕಾಗುತ್ತೆ, ಅದನ್ನು ಸೈಡಲ್ಲಿ ಇಟ್ಕೊಳ್ಳಿ ಹಾಗೆ. ಸೊ ಹುಣಸೆಹಣ್ಣನ್ನು ಸ್ವಲ್ಪ ಕುದಿಸ್ಬಿಟ್ಟು ನೀವು ಸೈಡಲ್ಲಿಟ್ಟರೆ ಅದು ಇನ್ನೂ ಚೆನ್ನಾಗಿ ನೀವು ನೀಟಾಗಿ ಸ್ಕ್ವೀಸ್ ಮಾಡ್ಬೋದು, ರಸ ಚೆನ್ನಾಗಿ ಬರುತ್ತೆ ಅದರಲ್ಲಿ. ನಾನಿಲ್ಲಿ ಗ್ರೇವಿಗೆ ಈರುಳ್ಳಿ, ಒಂದು ಟೊಮ್ಯಾಟೊ ಮತ್ತು ಧನಿಯಾ ಪುಡಿ, ಖಾರದ ಪುಡಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಗ್ರೇವಿಗೆ. ಇದು ತುಂಬ ಸಿಂಪಲಾಗಿರುತ್ತೆ ಅಷ್ಟೇ. ನೀವು ನಾರ್ಮಲಾಗಿ ಹೆಂಗೆ ಮಾಡ್ತೀರಾ ಅದೇ ಥರ. ಅದ್ರ ಜೊತೆ ಸ್ವಲ್ಪ ಫಿಶ್ ಪೌಡರ್ ಬರುತ್ತಲ್ಲ, ಗ್ರೇವಿದು ಪೌಡರು, ಅದನ್ನು ಬೇಕಾದ್ರೆ ಹಾಕ್ಕೋಬೋದು. ಇಲ್ಲಿ 1-2-3 ಕುದಿ ಬಂದ ಮೇಲೆ ನಾನು ಏನು ಮಾಡ್ತೀನಿ, ಇದಕ್ಕೆ ಹುಳಿನ ಹಾಕ್ತೀನಿ. ಇದಕ್ಕೆ ನೋಡಿ, ಬೇರೆ ಉಪ್ಪು ಖಾರ ಅದೆಲ್ಲನೂ ಕಿಂತ ಹುಳಿ ಜಾಸ್ತಿ ಹಾಕಿದ್ರೆ ತುಂಬ ಚೆನ್ನಾಗಾಗತ್ತೆ ಸಾಂಬಾರಿಗೆ. ನಾನು ಸ್ವಲ್ಪ ಹುಳಿ ಜಾಸ್ತಿನೇ ತಿಂತೀನಲ್ವ, ಸೊ ನಾನು ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕು ನೀವು ಕ್ವಾಂಟಿಟಿ ನೋಡಿಕೊಂಡು ಹಾಕ್ಕೋಬೋದು. ಸೊ ನಾನಿಲ್ಲಿ ಲೀಶಿಯಸಲ್ಲಿ ತರಿಸಿದ್ದು ಫಿಶ್ ಯಾವುದು ಅಂತ ಹೇಳಿದ್ರೆ, ರೋಹು ಅಂತ ಫಿಶ್ ಹೆಸರದು. ಅದು ಬೆಂಗಾಲಿ ಕಟ್ ಅಂತ ಮಾಡ್ತಾರೆ, ಆ ಥರ ನಾನು ತರಿಸಿರೋದು. ಅದನ್ನು ನೀವು ಲೀಶಿಯಸಲ್ಲಿ ಏನಾದರೂ ಚೆಕ್ ಮಾಡೋದಿದ್ರೆ ಮಾಡಿ. ಮುಳ್ಳೇನು ಅಷ್ಟೊಂದಿರಲ್ಲ, ದೊಡ್ಡ ದೊಡ್ಡ ಮುಳ್ಳಿರತ್ತೆ ಅಷ್ಟೇ, ಬಿಟ್ಟರೆ ತುಂಬ ಮುಳ್ಳಿರಲ್ಲ, ತುಂಬ ಚೆನ್ನಾಗಿರುತ್ತೆ. ಇವಾಗ ಇದು ನೋಡಿ, ಒಂದು ಸ್ವಲ್ಪ ಕುದಿ ಬರಲಿ. ಅದಾದಮೇಲೆ ನಾವು ಡೈರೆಕ್ಟಾಗೆ ಸ್ವಲ್ಪ ಗಟ್ಟಿನೇ ಇರಲಿ ಸಾಂಬಾರು, ಇದು ತೆಳ್ಳಗಾದರೆ ಉಪ್ಪು ಖಾರ ಹಿಡಿಯಲ್ಲ ಮೀನಿಗೆ, ಅದಕ್ಕೋಸ್ಕರ. ಈಗ ನೋಡಿ, ನಾನು ಫಿಶ್ ಎಲ್ಲ ಹಾಕ್ಬಿಡ್ತೀನಿ ಇದಕ್ಕೆ ಇವಾಗ ಒಂದೊಂದೇ.
ಮಾಡ್ಬೋದು ಅಷ್ಟೇ. ಸೊ ಇದಕ್ಕೆ ನಾನು ಜಾಸ್ತಿ ಮಸಾಲೆ ಏನೂ ಹಾಕಲ್ಲ. ನನಗೆ ಈ ಟೊಮೆಟೊ ಫ್ಲೇವರು ಸೋಮು ಚೆನ್ನಾಗಿ ತಿಂತಾರೆ, ಚೆನ್ನಾಗಿ ಇಷ್ಟಪಡ್ತಾರೆ, ಸ್ವಲ್ಪ ಹುಳಿ ಹುಳಿ ಇರುತ್ತೆ ಅಂತ. ಹಾಗಾಗಿ ನಾನೇನು ಮಾಡ್ತೀನಿ, ಟೊಮೆಟೊದಲ್ಲೇ ಜಾಸ್ತಿ ಮಾಡ್ಕೊತಿದ್ದೀನಿ. ಇದೀಗ ಟೊಮೆಟೊ ಈರುಳ್ಳಿ ಅದೆಲ್ಲ ಚೆನ್ನಾಗಿ ಬೆಂದ್ಕೊಳ್ಳಿ. ಸೊ ನೀವು ಸ್ವಲ್ಪ ನೀರು ಹಾಕಿಬಿಟ್ಟು ಲಿಡ್ನ ಬೇಕಾದರೆ ಕ್ಲೋಸ್ ಮಾಡಿ ನೀವು ಅದನ್ನು ಬೇಯೋದಕ್ಕೆ ಬಿಟ್ಬಿಡಿ. ಬೆಂದಾದಮೇಲೆ ನಾವು ಶ್ರಿಂಪ್ನ ಹಾಕಬೇಕು. ಓಕೆ, ಶ್ರಿಂಪ್ ನಾನು ತೊಗೊಂಡಿರೋದಿಲ್ಲಿ ಸ್ಮಾಲ್ ಸೈಜು. ಇದರಲ್ಲಿ ಮೀಡಿಯಮ್ ಸೈಜು ಇರುತ್ತೆ, ಚೆನ್ನಾಗಿರುತ್ತೆ ಅದನ್ನು ಕೂಡ. ಮೀಡಿಯಮ್ ಸೈಜಲ್ಲೂ ನೀವು ಒಳ್ಳೆ ಸಖತ್ತಾಗಿರೋ ರೆಸಿಪಿನ ಮಾಡ್ಬೋದು. ನಾನಿಲ್ಲಿ ಸ್ಮಾಲ್ ಸೈಜ್ ತೊಗೊಂಡಿದ್ದೀನಿ. ಇದಕ್ಕೆ ಇವಾಗ ಮೆಣಸಿನ್ಕಾಯಿ ಪುಡಿ ಹಾಕ್ತಾಯಿದ್ದೀನಿ. ನಮ್ಮ ಮನೆಯಲ್ಲಿ ನಾವು ಯೂಸ್ ಮಾಡೋ ಹಸಿರು ಮೆಣಸಿನ್ಕಾಯಿ ಏನಿದೆ ಅದು ಏನು ಅಷ್ಟೊಂದು ಖಾರದ್ದು ನನಗೆ ಸಿಗಲ್ಲ ಇಲ್ಲಿ. ಸೊ ಅದಕ್ಕೋಸ್ಕರ ಮೆಣಸಿನ್ಕಾಯಿ ಪುಡಿ ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ. ಮತ್ತು ಅದಕ್ಕೆ ಸ್ವಲ್ಪ ಧನಿಯಾ ಪುಡಿ. ನೋಡಿ ಈ ಥರ ಆಗುತ್ತೆ. ಸೊ ಇದು ನೀಟಾಗಿ ಬೇಯಬೇಕು. ಒಂದು 10 ನಿಮಿಷ ಬೆಂದುಬಿಟ್ರೆ ಸ್ವಲ್ಪ ನೀರು ಹಾಕಿ ಆಮೇಲೆ ನಿಮಗೆ ಚೆನ್ನಾಗಿರುತ್ತೆ. ಆಮೇಲೆ ನೀವು ಶ್ರಿಂಪ್ನ ಆ್ಯಡ್ ಮಾಡ್ಬೋದು. ಇಲ್ಲಿ ಇದಕ್ಕೆ ನಾನು ಹುಣಸೆಹಣ್ಣು ರಸ ಹಾಕಿಲ್ಲಲ್ಲ. ಶ್ರಿಂಪಿಗೆ ಹುಣಸೆಹಣ್ಣು ರಸ ಅಷ್ಟೊಂದು ಚೆನ್ನಾಗಿರಲ್ಲ, ನಿಂಬೆಹಣ್ಣು ರಸ ಚೆನ್ನಾಗಿರುತ್ತೆ. ಅದನ್ನು ಬಿಟ್ಟರೆ ಈ ಥರ ಇಂಬ್ಲಿದು ಪ್ಯಾಕೆಟೇ ಸಿಗುತ್ತೆ ನಿಮಗೆ. ಎಕ್ಸ್ಟ್ರೀಮಾಗಿ ಹುಳಿ ಇರುತ್ತೆ ಇದು ಕೂಡ ಡಿಮಾರ್ಟಲ್ಲೆಲ್ಲ ಸಿಗುತ್ತೆ. ಅದು ನಿಮಗೆ ಚೆನ್ನಾಗಿ ಕೊಡುತ್ತೆ ಫ್ಲೇವರ್. ಇವಾಗ ನಾನು ಇದಕ್ಕೆ ಶ್ರಿಂಪ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಅಷ್ಟೇ ಬೇಯೋದಕ್ಕೆ ಒಂದು 10 ನಿಮಿಷ ಟೈಮ್ ತೊಗೊಳತ್ತೆ ಅಷ್ಟೇ, ತುಂಬ ಏನು ಟೈಮ್ ತೊಗೊಳ್ಳಲ್ಲ, ಬೇಗ ಆಗಿಬಿಡುತ್ತೆ ಇದು. ನಿಮಗೆ ಯಾರಾದರೂ ಮನೆಗೆ ಗೆಸ್ಟ್ ಬರೋರಿದ್ದರೆ ಅವರಿಗೆ ಮಟನ್ ಚಿಕನ್ಗಿಂತ ಈ ರೀತಿ ಸೀ ಫುಡ್ ಮಾಡಿ. ಸೀ ಫುಡ್ಡು ಬೇಗ ಅಡುಗೆ ಆಗೋಗ್ಬಿಡುತ್ತೆ, ನಿಮಗೆ ಏನು ಟೈಮೇ ತೊಗೊಳ್ಳೋದಿಲ್ಲ ಜಾಸ್ತಿ. ಆದರೆ ಸೀ ಫುಡ್ಡು ಮಟನ್ ಚಿಕನ್ಗಿಂತನೂ ತುಂಬ ಎಕ್ಸ್ಪೆನ್ಸಿವ್. ಸೊ ನೀವೊಂದು ಕ್ರ್ಯಾಬ್ ಆಗಲಿ ಅಥವಾ ಶ್ರಿಂಪ್ ಆಗಲಿ ಏನಾದ್ರು ಆರ್ಡರ್ ಮಾಡಬೇಕು ಅಂದರೆ ತುಂಬ ಕಾಸ್ಟ್ಲಿ ಇದು. ಶ್ರಿಂಪು ನಿಮಗೆ 500 ಗ್ರಾಮ್ಸ್ಗೆ 370 ರುಪೀಸ್ ಇದೆ. ಸೊ ಈ ಥರ ಅದು ಸ್ವಲ್ಪ ಸೀಸ್ನಲ್ ಅಲ್ವಾ, ಹಾಗಾಗಿ ಕಾಸ್ಟ್ಲಿ ಇರುತ್ತೆ. ಈಗ ಇದಕ್ಕೆ ನಿಂಬೆಹಣ್ಣು ಹಿಂಡ್ಬಿಡೋಣ. ಲಾಸ್ಟಿಗೆ ನಾನು ಆಫ್ ಮಾಡ್ತೀನಿ ಸ್ಟವ್ನ. ಆಫ್ ಮಾಡಾದಮೇಲೆ ನಿಂಬೆಹಣ್ಣ ಹಿಂಡ್ಬಿಡ್ತೀನಿ. ಸೊ ಸ್ಟವ್ ಉರಿಬೇಕಾದ್ರೆ ಹಾಕಿದ್ರೆ ಏನಾಗುತ್ತೆ, ಕಹಿ ಬಂದುಬಿಡುತ್ತೆ. ಈಗ ರೈಸು. ಸೊ ಈ ಸರಿ ಏನು ಗೊತ್ತಾ, ತರಿಸಿದ್ವಿ ಒಂದು ಅಕ್ಕಿ ಪ್ಯಾಕೆಟು, ಅಷ್ಟೊಂದು ಚೆನ್ನಾಗೇ ಇಲ್ಲ. ವಾಪಸ್ ತೊಗೊಂಡೋಗಕ್ಕೆ ಹೇಳ್ತಾ ಇದ್ದೀವಿ, ಅವ್ರು ಇನ್ನೂ ಬರ್ತಾನೆ ಇಲ್ಲ. ಆದರೂ ಏನೋ ಅಂತ ಸುಮ್ಮನೆ ಯೂಸ್ ಮಾಡ್ತಾಯಿದ್ದೀವಿ ಅಷ್ಟೇ. ನೋಡಿ ರೆಡಿಯಾಗಿದೆ ಇವಾಗ ಶ್ರಿಂಪು ಮತ್ತು ಏನು ಮೀನು ಸಾರು. ಸೂಪರಾಗಿರುತ್ತೆ ಎಲ್ಲ ಕಾಂಬಿನೇಷನ್ನು. ಸೊ ನಾವು ಸಂಡೇನ ಈ ರೀತಿ ಎಂಜಾಯ್ ಮಾಡಿದ್ವಿ. ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನ ಮರಿಬೇಡಿ. ಸೊ ಇದು ಸಂಡೇ ಅಲ್ಲ, ಸಂಡೇ ವ್ಲಾಗ್ನ ಮಾಡ್ತಾಯಿದ್ದೀನಿ. ಈವ್ನಿಂಗ್ ಆಗಿದೆ ಆಲ್ರೆಡಿ. ಸೊ ಎಲ್ಲಾದರೂ ಹೊರಗೆ ಹಿಂಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಮನೆ ಹತ್ರನೇ ಒಂದು ಹೊಸ ಪಿಜ್ಜಾ ಹಟ್ ಆಗಿದೆ. ನಾನು ಯೂಶ್ವಲಿ ಪಿಜ್ಜಾ ಹಟ್ದು ಅಷ್ಟೊಂದು ಲೈಕ್ ಮಾಡಲ್ಲ, ನನಗೆ ಡಾಮಿನೋಸ್ದೇ ಇಷ್ಟ. ಬಟ್ ಇತ್ತೀಚೆಗೆ ಯಾಕೋ ಡಾಮಿನೋಸ್ದು ಟೇಸ್ಟ್ ನನಗೆ ಏನೋ ಚೇಂಜ್ ಮಾಡ್ತಾ ಇದ್ದಾರೇನೋ ಅಂತ ಅನ್ನಿಸ್ತು. ಸುಮಾರು ಸರಿ ನಾನು ರಿಕ್ವೆಸ್ಟ್ ಕೂಡ ರೈಸ್ ಮಾಡಿದ್ದೆ ಅವರಿಗೆ, ನೀವು ಮೊದಲಿನ ಥರ ಚೀಸೆಲ್ಲ ಹಾಕಲ್ಲ ಹಾಗೆ ಅಂತೆಲ್ಲ ಹೇಳಿದ್ದೆ. ಬಟ್ ಇವಾಗ ಇಲ್ಲಿ ಟ್ರೈ ಮಾಡಿ ನೋಡೋಣ ಹೇಗಿರುತ್ತೆ ಟೇಸ್ಟ್ ಅಂತ ಹೋಗ್ತಾ ಇದ್ದೀವಿ. ಆ್ಯಂಡ್ ನಾನು ಕೂಡ ಇವಾಗ 4 ಮಂತ್ಸ್ವರೆಗೂ ಏನು ಚೀಸು ಅಥವಾ ಈ ಥರ ಪ್ರಿಸರ್ವೇಟಿವ್ ಏನು ತಿಂದಿರ ಸಿಕ್ಕಾಪಟ್ಟೆ ವೆಯ್ಟ್ ಲಾಸ್ ಆಗಿದ್ದೀನಿ. ನನ್ನನ್ನು ನಾನೇ ನೋಡ್ಕೊಳಕ್ಕೆ ನನಗೆ ಒಂಥರ ಅನಿಸುತ್ತೆ. ಸೀರಿಯಸ್ಲಿ ತುಂಬ ತೆಳ್ಳಗಾಗಿದ್ದೀನಿ ನಾನು. ಆ್ಯಕ್ಚುಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಸ್ವಲ್ಪ ವೆಯ್ಟ್ ಗೇನ್ ಆಗಬೇಕಲ್ವಾ, ನನಗೆ ಮೋಸ್ಟ್ಲಿ ಆ ಟೈಮು 6 ಮಂತ್ 5 ನಮ್ಮ ಡಾಕ್ಟ್ರು ಹೇಳಿದ್ದು ಒಂದು ಇನಿಷಿಯಲ್ ಡೇಸಲ್ಲಿ ಎಲ್ರಿಗೂ ಹಾಗೆ ಆಗುತ್ತೆ, ಆಮೇಲೆ 5 ಮಂತ್ 6 ಮಂತ್ ಆದಮೇಲೆ ವೆಯ್ಟ್ ಗೇನ್ ಆಗ್ತಾರೆ ಅಂತ ಹೇಳಿದ್ರು. ಬಟ್ ನನ್ನನ್ನು ನೋಡ್ತಿದ್ರೆ ನನಗೆ ಯಾಕೋ ಹಂಗೆ ಅನ್ನಿಸ್ತಿಲ್ಲ. ಸೊ ಐ ಥಾಟ್ ಇನ್ನು ನೆಕ್ಸ್ಟು ನಾನು ಚೀಸು ಮತ್ತು ಬಟರ್ ಎಲ್ಲ ತುಂಬ ಜಾಸ್ತಿ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಇವಾಗ ಹೆಂಗಿದ್ರು ನನಗೆ ಹಶ್ವಾಗ್ತಾ ಇದೆ ಜೋರಾಗೆ. ಸೊ ಅದಕ್ಕೆ ಇನ್ಮೇಲೆ ನನ್ನ ರೆಗ್ಯುಲರ್ ಫುಡ್ ಏನಿತ್ತು ಅದನ್ನು ನಾನು ಸ್ಟಾರ್ಟ್ ಮಾಡ್ತೀನಿ. ಬಿಕಾಸ್ ನಾನು ಮುಂಚೆ ತೆಳ್ಳಗಿದ್ದಾಗಲೇ ನಾನು ತುಂಬ ಸ್ಟ್ರಗಲ್ ಮಾಡಿದ್ದೀನಿ, ನಾನು ದಪ್ಪ ಆಗಬೇಕು, ನಾನು ದಪ್ಪಗಿರಬೇಕು, ಗುಂಡುಗಿರಬೇಕು ಅಂತ ಹೇಳಿ. ಸೊ ನನಗೆ ಮತ್ತೆ ತೆಳ್ಳಗಾಗೋಕ್ಕೆ ಇಷ್ಟ ಇಲ್ಲ. ಒಂದೇ ಕನ್ಸರ್ನ್ ನಂದು, ನಾನು ತೆಳ್ಳಗಾಗೋಕ್ಕೆ ಇಷ್ಟಪಡಲ್ಲ. ಏನಕ್ಕಂದರೆ
ನಾನು ಫೋಟೋಸಲ್ಲಿ ಚೆನ್ನಾಗಿ ಬರ್ದೇ ಇದ್ಬಿಡ್ತೀನಿ ಅಂತ ಒಂದೇ ರೀಸನ್ನು. ಪ್ರೆಗ್ನೆನ್ಸಿನಲ್ಲಿ ತೆಳ್ಳಗಿರಲಿ ದಪ್ಪ ಇರಲಿ, ಇಫ್ ಯುವರ್ ಬೇಬಿ ಈಸ್ ಪರ್ಫೆಕ್ಟ್, ಇಫ್ ಯುವರ್ ಬೇಬಿ ಈಸ್ ಹೆಲ್ದಿ, ಅದೇನು ಮ್ಯಾಟರ್ ಆಗಲ್ಲ. ಬಟ್ ನನಗೆ ಪರ್ಸನಲಿ ನಾನು ತೆಳ್ಳಗಾಗೋದು ಇಷ್ಟ ಇಲ್ಲ ಅಷ್ಟೇ. ಅದಕ್ಕೋಸ್ಕರ ಇವಾಗ ಚೆನ್ನಾಗಿ ಇನ್ಮೇಲೆ ಏನು ಸಿಗುತ್ತೆ ಎಲ್ಲ ತಿಂತೀನಿ. ನನಗೆ ತಲೆ ಕೆಟ್ಟೋಗ್ಬಿಡುತ್ತೆ ನಾನು ತೆಳ್ಳಗಾಗ್ಬಿಟ್ರೆ. ಅದಕ್ಕೆ ಏನು ಸಿಗುತ್ತೆ ಎಲ್ಲ ತಿನ್ಬಿಡೋದು ಇನ್ಮೇಲೆ. ಅದಕ್ಕೆ ಇಲ್ಲಿ ನಾನು ಸೋಮು ಇಬ್ಬರು ಬಂದಿದ್ದೀವಿ. ಇಲ್ಲೇ ಹೊಸದಾಗಿದೆ, ಹೊಸ ಕಾಂಪ್ಲೆಕ್ಸು. ತೋರಿಸ್ತೀನಿ ನಾನು ನಿಮಗೆ ದೂರದಿಂದನೇ. ಇದಿರೋದು ಎಲ್ಲಿ ತಲಗಟ್ಪುರದಲ್ಲಿ ಆಗಿರೋದು ಇದು ಹೊಸದಾಗೆ. ಸೊ ಮೇನ್ ರೋಡ್, ಡಬಲ್ ರೋಡ್ ಇದೆಯಲ್ಲ ಅಲ್ಲಾಗಿದೆ. ಈ ಕಡೆ ಇರೋರು ಯಾರಾದರೂ ನಿಮಗೆ ಪಿಜ್ಜಾ ಹಟ್ ಟೇಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿಗೆ ಬರ್ಬೋದು. ಬಟ್ ಒನ್ ಟೈಮ್ ಟ್ರೈ ಅಂತ ಅನಿಸುತ್ತೆ ಅಷ್ಟೇ ನನಗೇನೋ. ಓಕೆ, ಬನ್ನಿ ನೋಡೋಣ ಏನೇನಿದೆ, ಏನೇನು ಫ್ಲೇವರ್ಸ್ ಇದೆ ಇವ್ರ ಹತ್ರ ಎಲ್ಲ ನೋಡಿ ಏನಾದರೂ ಒಂದು ಆರ್ಡ್ರ್ ಮಾಡೋಣ. ನಾವಿಲ್ಲಿ ರೆಗ್ಯುಲರ್ 2 ಪಿಜ್ಜಾನ ತೊಗೊಂಡ್ವಿ. ಅವ್ರದ್ದೇನೋ ಆಫರಲ್ಲಿತ್ತು. ಸೊ ಒಂದು ಮಾರ್ಗರಿಟಾ, ಇನ್ನೊಂದು ಕಾರ್ನಿಂದ ತೊಗೊಂಡ್ವಿ. ಸೊ ಕಾರ್ನ್ ಫ್ಲೇವರ್ ನಂಗೆ ಇಷ್ಟ ಆಗುತ್ತೆ. ಆವ್ರೇಜ್ ಅಂತಲೇ ಹೇಳ್ಬೋದು ಅಷ್ಟೇ, ಏನಂತ ಏನೂ ಇಲ್ಲ. ಮತ್ತು ಅದ್ರ ಜೊತೆ 2 ಪೆಪ್ಸಿನ ತೊಗೊಂಡಿದ್ವಿ. ಆಫರ್ ನಡೀತಾ ಇದೆಯಲ್ಲ, ಆಫರ್ ಪ್ರೈಸಿಂಗ್ ತೊಗೊಂಡಿರೋದಷ್ಟೇ ನಾವು. ಸೊ ಇವಾಗ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಟೇಬಲೆಲ್ಲ ಏನೂ ಕ್ಲೀನ್ ಮಾಡಿರಲಿಲ್ಲ ಜಾಸ್ತಿ, ಎಲ್ಲದನ್ನು ಹೇಳಬೇಕಿತ್ತು ಅವರಿಗೆ. ಸೊ ಹೊಸದಂದರೆ ಅವ್ರು ಇನ್ನೂ ಅಂದರೆ ಪಾಪ ಇನ್ನು ಇವಾಗ ಸ್ಟಾರ್ಟಪ್ ಅಲ್ವಾ, ಸೊ ಎಲ್ಲ ನಿಧಾನಕ್ಕೆ ಚೆನ್ನಾಗಾಗತ್ತೆ ಅಂತ ಅನಿಸುತ್ತೆ. ಇವಾಗ ನಮ್ಮ ಪಿಜ್ಜಾ ಬರ್ತಾಯಿದೆ ಅನಿಸುತ್ತೆ. ಹೊಟ್ಟೆ ಹಸಿತಿತ್ತು ನನಗೂ ಜೋರಾಗೆ. ಇವಾಗ ನಮ್ಮ ಪಿಜ್ಜಾ ಬಂತು. ದಿಸ್ ಇಸ್ ಪಾನ್ ಪಿಜ್ಜಾ. ಸೊ ನೋಡ್ಬೋದು, ನಾನು ಕಾರ್ನ್ ತೊಗೊಂಡಿದ್ದೀನಿ. ಕಡೆ ಸೋಮುಗೆ ಮಾರ್ಗರಿಟಾ. ಇದು ಚೆನ್ನಾಗಿರುತ್ತೆ. ಡಾಮಿನೋಸಲ್ಲೂ ಅಷ್ಟೇ ಮಾರ್ಗರಿಟಾ ತುಂಬ ಚೆನ್ನಾಗಿರುತ್ತೆ ವಿತ್ ಚೀಸ್ ಬಸ್ಟು. ಸಖತ್ತಾಗಿ ಕೊಡ್ತಾರೆ ಅಲ್ಲೂ ಕೂಡ. ನಂಗಲ್ಲೂ ಇಷ್ಟ. ಇದನ್ನು ಟೇಸ್ಟ್ ಮಾಡಿದೆ. ಇದು ಅವ್ರ ಟೇಸ್ಟ್ ಅಷ್ಟೇನು ಅಷ್ಟು ಚೆನ್ನಾಗಿಲ್ಲ ಬಿಡಿ. ಮತ್ತು ನೀವು ಅಂದ್ಕೊಬೇಡಿ ಇವರು ಪ್ರೆಗ್ನೆಂಟ್ ಇದ್ದಾರೆ ಇದನ್ನೆಲ್ಲ ತಿಂತಾ ಇದ್ದಾರಲ್ಲ, ಅಂದರೆ ಇದೆಲ್ಲ ಪ್ರಿಸರ್ವೇಟಿವ್ಸ್ ಅಲ್ವಾ, ಸೊ ಇದನ್ನೆಲ್ಲ ತಿಂತಿದ್ದಾರಲ್ಲ ಅಂತ ಅಂದ್ಕೊಬೇಡಿ. ನಾನು ಇದನ್ನು ಆಲ್ಮೋಸ್ಟ್ 3-4 ಮಂತ್ಸ್ ಆದಮೇಲೆ ಸ್ಟಾರ್ಟ್ ಮಾಡ್ತಾ ಇರೋದು ಇವಾಗ ತಿನ್ನೋದಕ್ಕೆ. ಆ ಟೈಮಲ್ಲಿ ನಾನು ಏನೂ ತಿಂದಿಲ್ಲ ಈ ಥರದ್ದೆಲ್ಲ ಜಾಸ್ತಿ. ಅವಾಗ ಜಾಸ್ತಿ ಹೆಲ್ದಿ ಫುಡ್ಡೇ ತಿಂದಿರೋದು. ಮತ್ತು ಇದನ್ನು ನೋಡ್ಕೊಂಡು ನೀವು ತಿನ್ಬೋದು ಅಂತ ಹೇಳ್ಬಿಟ್ಟು ನೀವೇನಾರು ಕನ್ಸೀವ್ ಇದ್ದರೆ ತಿನ್ನಬೇಡಿ, ಇದೆಲ್ಲ ಒಳ್ಳೆಯದಲ್ಲ. ಆ್ಯಂಡ್ ಇದು ನಿಮಗೆ ಫಸ್ಟ್ ಟ್ರೈಮಿಸ್ಟರಲ್ಲಿ ಜೀರ್ಣ ಕೂಡ ಆಗಲ್ಲ, ಫುಲ್ಲು ಗ್ಯಾಸ್ಟ್ರಿಕ್ ಆಗೋಗ್ಬಿಡುತ್ತೆ. ಸೊ ಗ್ಯಾಸ್ಟ್ರಿಕ್ ಆದರೆ ನಿಮಗೆ ಮತ್ತೆ ಊಟ ಸೇರೋದಿಲ್ಲ, ಮತ್ತು ಇದರಿಂದ ಬೇಬಿಗೇನು ಯೂಸ್ ಇಲ್ಲ. ಓಕೆ, ಸೊ ಬೇಬಿ ಯಾವುದೇ ಕಾರಣಕ್ಕೂ ಇದನ್ನೆಲ್ಲ ತಿಂದರೆ ಬೆಳವಣಿಗೆ ಆಗತ್ತೆ ಅಂತ ಹೇಳೋದಕ್ಕಾಗಲ್ಲ. ನೀವೇನೇ ಇದ್ರೂ ಸೊಪ್ಪು, ತರಕಾರಿ ಮತ್ತು ಫಿಶ್ಶು, ಮಟನ್ನು, ಚಿಕನ್ನು, ಮೊಟ್ಟೆ ಈ ಥರದ್ದೆಲ್ಲ ತಿಂದ್ರೇ ಚೆನ್ನಾಗಾಗೋದು. ತಿನ್ಕೊಂಡು ಇವಾಗ ಬಂದ್ವಿ. ಪಿಜ್ಜಾ ಹಟ್ನ ಹೇಳ್ದಂಗೆ ಆ್ಯಾವ್ರೇಜ್ ಟೇಸ್ಟ್ ಯಾವಾಗಲೂ ಅಷ್ಟೇ. ಅವರು ತುಂಬ ಚೀಸಿಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡಲ್ಲ. ವಿತೌಟ್ ಚೀಸ್ ನೀವು ಪಿಜ್ಜಾ ತಿನ್ನೋಕ್ಕೆ ಆಗಲ್ಲ, ಬರೀ ಬ್ರೆಡ್ಡು ತಿನ್ನೋ ಥರ ಅನ್ಸತ್ತೆ ಅಷ್ಟೇ ನಿಮಗೆ. ಆಲ್ಸೋ ಅದು ತುಂಬ ಹೆವಿ ಆಗಿಬಿಡುತ್ತೆ. ನಾವು ತಿನ್ನಲಿಲ್ಲ ಲಾಸ್ಟಿಗೆ ಒಂದೊಂದು ಪೀಸ್ ಅವರು ಬಿಟ್ಟರು, ನಾನು ಬಿಟ್ಟೆ. ಸೊ ಏನು ಮಾಡಿದ್ವಿ, ಸುಮ್ಮನೆ ಟಿಶ್ಯೂಗೆ ಹಾಕ್ಕೊಂಡು ಕೀಕಿ ಬುಜ್ಜಿ ತಿನ್ಕೋತಾರೆ ಆರಾಮ್ಸೆ ಅಂತ. ಇಲ್ಲೇ ಹತ್ರ ಇರೋದಲ್ವಾ, ಎತ್ಕೊಂಡ್ಬಂದ್ವಿ. ಅಷ್ಟೊಂದು ಸ್ವಲ್ಪ ಬಿಸಿನೂ ಇರುತ್ತೆ, ತಿನ್ಕೋತಾರೆ ಅವರೇ ಅಂತ. ಏನಂತ ಏನು ಟೇಸ್ಟು, ಅಟ್ಲೀಸ್ಟ್ ಹೊಸದಾಗಿ ಓಪನ್ ಆಗಿರೋದು ಅಂತನಾದ್ರು ಚೆನ್ನಾಗಿ ಕೊಡ್ತಾರೆ ಅಂತ ಹೋದ್ವಿ. ಬಟ್ ಆ್ಯಾವ್ರೇಜ್ ಆಗಿತ್ತು ಅಷ್ಟೆ. ಬಟ್ ತುಂಬ ಕಾಸ್ಟ್ಲಿ ಇವ್ರದ್ದು. ಡಾಮಿನೋಸ್ಗೆ ಕಂಪೇರ್ ಮಾಡಿದ್ರೆ ಇವ್ರದ್ದು ಟೇಸ್ಟ್ ಏನಿದೆ ಪಿಜ್ಜಾ ಹಟ್ ಅವರು ಟೇಸ್ಟ್ಗಿಂತ ಏನು ಅಷ್ಟು ಚೆನ್ನಾಗಿಲ್ಲ. ಬಟ್ ಕಾಸ್ಟ್ ಮಾತ್ರ ಇವ್ರಿಗಿಂತ ಇನ್ನೂ ಡಬ್ಬಲ್ ಅವ್ರದ್ದು, ಡಾಮಿನೋಸ್ಗಿಂತ. ಆನ್ ಮಾಡು ಜೋರಾಗೆ. ಯಾರು ಇವರು ಒಳ್ಳೆ ರೋಡ್ ಮಧ್ಯ ನಡ್ಕೊಂಡು ಹೋಗ್ತಾ ಇದ್ದಾರೆ ಆರಾಮ್ಸೆ. ಹಾಗೆ ಸಂಜೆ ಆದರೆ ನಮ್ಮ ತಲಗಟ್ಪುರ ಸ್ವಲ್ಪ ಹಾಗೆ. ಇವಾಗ
ಮನೆ ಹತ್ರ ಹೋಗ್ತಾ ಇದ್ದೀವಿ ನೋಡಿ. ಒಂದು 2 ಮಿನಿಟ್ಸ್ ಅಷ್ಟೇ, ಆಗಲೇ ಮಳೆ ಬರ್ತಾ ಇದೆ. ಸೊ ಇವಾಗ ಮನೆಗೆ ಹೋಗ್ಬಿಟ್ಟು ಸುಮ್ಮನೆ ಕೂತ್ಕೊಳ್ಳೋದಷ್ಟೇ. ಮನೇಲೂ ಫಿಶ್ ಎಲ್ಲ ಮಾಡಿದ್ದೀನಲ್ಲ, ಸೊ ರಾತ್ರಿಗೆ ಹೆವಿ ಆಗಿಬಿಡುತ್ತೆ. ಆರಾಮ್ಸೆ ರಾತ್ರಿ 10 ಗಂಟೆಗೆ ಊಟ ಮಾಡ್ಕೊಳ್ಳೋದು. ಓಕೆ, ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡಿ. ಓಕೆ ಗಾಯ್ಸ್, ನಿಮಗೆ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ನಿಮಗೆ ಏನು ಅನ್ನಿಸ್ತಾ ಇದೆ ಅಂತ. ಸೊ ಮತ್ತೊಂದು ಹೊಸ ವಿಡಿಯೋ ಜೊತೆ ನಾನು ನಿಮಗೆ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್.